ಸರಿ ಶಾಸ್ತ್ರಿಗಳೇ, ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅನುಗ್ರಹ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮಹಿಮಾ ದಂಪತಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಹಿಮಾ ಅವರ ಹುಟ್ಟಿದ ದಿನಾಂಕ 24/11/1987, ಸಮಯ 12:41 ಮಧ್ಯರಾತ್ರಿ. ಅವರ ಪತಿ ಮಂಜುನಾಥ್ ಅವರ ಹುಟ್ಟಿದ ದಿನಾಂಕ 16/5/1985, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ: ಬಹಳಷ್ಟು ಜನರಿಗೆ ಈ ನಿಮ್ಮ ಕಾರ್ಯಕ್ರಮ ಸಹಾಯಕವಾಗಿದೆ. ಸಂತಾನ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ. ಹೊಸ ಬಿಸ್ನೆಸ್ ಶುರು ಮಾಡಬಹುದಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಹಿಮಾ ದಂಪತಿ ಪ್ರಶ್ನೆ ಕಳಿಸಿರೋದು ಸಂತಾನದ ವಿಚಾರವಾಗಿ ಕಳಿಸಿದಾರಲ್ವಾ, ಅದೇ ಏನಾದ್ರು ಬಿಸ್ನೆಸ್ ಮಾಡಬಹುದಾ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಬಹಳ ಸಂತೋಷ, ಕೃತಜ್ಞತೆಗಳು. ಜಾತಕವನ್ನು ನೋಡೋಣ. ನೋಡಿ, ಮಹಿಮಾ ಅವರ ಜಾತಕವನ್ನು ಗಮನಿಸಿದ್ರೆ ನೋಡಿ, ಇಲ್ಲಿ ಸಿಂಹಲಗ್ನ, ಲಗ್ನಾಧಿಪತಿ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಶನಿ ಜೊತೆಗಿದ್ದಾನೆ. ಪಂಚಮ ನವಮ ಸ್ಥಾನಗಳನ್ನು ಗಮನಿಸ್ಕೊಂಡ್ರೆ ಈ ನವಮಾಧಿಪತಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕುಜ. ಅವನು ಚೆನ್ನಾಗಿದ್ದಾನೆ, ನವಾಂಶದಲ್ಲಿ ತನ್ನದೇ ಅಂಶ ತೆಗೆದುಕೊಂಡಿರೋದು ತುಂಬ ಒಳ್ಳೆಯದು. ನಿಮಗೆ 2025 ನಂತರ 2025 ಫೆಬ್ರವರಿ ನಂತರ ತುಂಬ ಚೆನ್ನಾಗಿದೆ ಮಹಿಮಾ ಅವರಿಗೆ. ಇನ್ನು ಇವರ ಜಾತಕ ನೋಡಿದ್ರೆ ಪಂಚಮಾಧಿಪತಿ ಆತ ಕುಜ, ಆತ ಲಾಭದಲ್ಲಿದ್ದಾನೆ, ಮೌಢ್ಯನಾಗೇನೂ ಇಲ್ಲ. ಹೀಗಾಗಿ ಲಾಭದಲ್ಲಿರ್ತಕ್ಕಂಥ ಗ್ರಹಗಳು ಲಾಭ ಫಲವನ್ನು ತಂದು ಕೊಡ್ತಾರೆ, ಆತಂಕ ಮಾಡಿಕೊಳ್ಳೋದು ಬೇಡ. ಈಗ ನಿಮಗೆ ವಸ್ತುತಃ ಕುಜನ ಕಾಲುವೆ ಪ್ರಾರಂಭ ನಡೀತಾ ಇದೆ, ರವಿ ದಶೆಯಲ್ಲಿ ಕುಜನ ಭಕ್ತಿ ನಡೀತಾ ಇದೆ. ನೋಡಿ, ಎರಡೂ ಜಾತಕಗಳನ್ನು ಗಮನಿಸಿದ್ರೆ ಈ ಸಂತತಿಯ ಸೂಚಕನಾಗಿರ್ತಕ್ಕಂಥವನು ಗುರು, ಅವನ ಅನುಗ್ರಹ ಸ್ವಲ್ಪ ಬೇಕು. ಹೀಗಾಗಿ ನೀವು ಶ್ರದ್ಧೆಯಿಂದ ಒಂದು ಗುರುಚರಿತ್ರೆ, ದತ್ತಚರಿತ್ರೆ ಪಾರಾಯಣ ಮಾಡಿ. ನಾನು ಈಗಷ್ಟೇ ಹೇಳಿದೆ, ಗುರುವಾರವೇ ಬಂದಿದೆ ನಿಮ್ಮ ಪ್ರಶ್ನೆ. ಗುರುಚರಿತ್ರೆ ಪಾರಾಯಣದಿಂದ ತುಂಬ ನಿಮ್ಮ ಸಂಕಲ್ಪಿತ ಯಾವ ಉದ್ದೇಶ ಇದೆ ಅದು ಖಂಡಿತವಾಗಿ ಈಡೇರುತ್ತೆ, ಆಗಿಬಿಡುತ್ತೆ. ದತ್ತ ಹವನ ಸಾಧ್ಯವಾದರೆ ಮಾಡಿಸಿ, ಎರಡನ್ನು ಮಾಡಿಸಿ. ವಸ್ತುತಃ ಗುರುವಿನ ಕೃಪೆಯಿಂದ ವೈರಾಗ್ಯಶಾಲಿಗಳು ಅಂಥವನ್ನು ಪ್ರಾರ್ಥನೆ ಮಾಡಿದ್ರೆ ಸಂತಾನವಾಗುತ್ತಾ? ಖಂಡಿತ ಆಗುತ್ತೆ. ಏನು ಬಯಸಿದರೆ ಗುರು ಕಾರುಣ್ಯಮೂರ್ತಿ, ಅವರು ಏನೂ ಕೊಡೋ ಶಕ್ತಿ ಇದೆ. ಹೀಗಾಗಿ ಗುರುವಿನ ಅವನು ವಸ್ತುತಃ ಯಾಕೆ ಗುರುವಿಗೆ ಅವನು ಪಂಚಮ ಅಧಿಪತಿ, ಪಂಚಮ ಕಾರಕನೂ ಹೌದು, ಅಂದರೆ ಪುತ್ರ ಕಾರಕನೇ ಹೌದು ಗುರು. ಹೀಗಾಗಿ ಗುರು ನಿಮ್ಮ ಜಾತಕದಲ್ಲಿ ಬಲಹೀನ. ಎರಡೂ ಜಾತಕಗಳು ಗಮನಿಸಿದ್ರೆ ಒಂದು ಕಡೆ ಅಷ್ಟಮ ಸ್ಥಾನದಲ್ಲಿ ರಾಹುಯುಕ್ತನಾಗಿರ್ತಕ್ಕಂಥ ಗುರುಚಾಂಡಾಲ ದೋಷ, ಇನ್ನೊಂದು ಕಡೆ ಗುರು ನೀಚ. ಹೀಗಾಗಿ ಗುರುಚರಿತ್ರೆ ಪಾರಾಯಣ ಹಾಗೂ ದತ್ತ ಹವನದಿಂದ ಖಂಡಿತ ನಿಮ್ಮ ಸಂಕಲ್ಪ ಈಡೇರುತ್ತೆ. ನಂಬಿಕೆ ಇಟ್ಟು ಗುರುವಿನಲ್ಲಿ ಶ್ರದ್ಧೆ, ಹೇಳಿದ್ನಲ್ಲ ಶಾಸ್ತ್ರ ಮತ್ತು ಗುರುವಾಕ್ಯ ಅದು ಬೇಕು ಅಂತ, ಆ ರೀತಿಯಲ್ಲಿ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿರೋದ್ರಿಂದ, ಶುಕ್ರಚಂದ್ರ ಚೆನ್ನಾಗಿರೋದ್ರಿಂದ ಈ ಕಾಸ್ಟ್ಯೂಮ್ಗೆ ಸಂಬಂಧಿಸಿದ ಹಾಗೆ, ಟೆಕ್ಸ್ಟೈಲ್ಗೆ ಸಂಬಂಧಿಸಿದ ಹಾಗೆ, ಆರ್ನಮೆಂಟ್ಸ್ ಅವುಗಳಿಗೆ ಸಂಬಂಧಿಸಿದ ಹಾಗೆ, ಕಲೆ, ಹಾಲು ಹೈನು ಇತ್ಯಾದಿ ಅವುಗಳು ಸೇರಿಕೊಂಡ ಹಾಗೆ ಈ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಿರಣ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/7/1998, ಸಮಯ 5 ಗಂಟೆ ಸಂಜೆ. ಅವರ ಪ್ರಶ್ನೆ: ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಕಿರಣ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ, ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ. ಜಾತಕ ನೋಡೋಣ. ತಮ್ಮದು ಧನುರ್ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿದ್ದಾನೆ. ಪಾಪ ಬುಧ ಸ್ಥೈರ್ಯುತಃ ಅಂತ ಒಂದು ಮಾತಿದೆ. ಪಾಪಗ್ರಹಗಳ ಜೊತೆ ಬುಧ ಸೇರಿದ್ರೆ ಅವನು ಸ್ವಲ್ಪ ಪಾಪಿಯಾಗಿಬಿಡ್ತಾನೆ ಅಂತ. ರಾಹು ಜೊತೆಗೆ ಸೇರಿರ್ತಕ್ಕಂಥ ಬುಧ ಇರಲಿ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ಆತ ಲಾಭಾಧಿಪತಿ. ನೋಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಪ್ರತಿ ದಿವಸ ನೀವು ತಪ್ಪದೇ ವಿಷ್ಣು ಸಹಸ್ರನಾಮ ಪಾರಾಯಣ, ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನದಲ್ಲಿ ಸುಗಂಧಭರಿತ ಪುಷ್ಪಗಳ ಅರ್ಚನೆ, ಇದನ್ನು 12 ಬುಧವಾರ ಮಾಡಿಸಿ. ಅಷ್ಟರಲ್ಲಿ ನಿಮಗೆ ಕೆಲಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಗುರುಪ್ರಸಾದ್ ಅವರು ರಾಯಚೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/8/2000, ಸಮಯ 4 ಗಂಟೆ ಬೆಳಗಿನ ಜಾವ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಗುರುಪ್ರಸಾದ್ ಅವರ ಪ್ರಶ್ನೆ ಹೈಯರ್ ಸ್ಟಡೀಸ್ ಬಗ್ಗೆ ಪ್ರಶ್ನೆ ಮಾಡಿದಾರಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ನಿಮಗೆ ಕುಜರಾಹು ಸಂಧಿಶಾಂತಿ ಇತ್ತು ಮೇವರೆಗೆ. ತಾವು ಮಾಡಿಸಿದ್ದೀರಾ ಶಾಂತಿ ಇಲ್ವಾ ಗೊತ್ತಿಲ್ಲ, ಅದು ಸ್ವಲ್ಪ ಬಾಧಕವಾಗುತ್ತೆ. ಯಾಕೆಂದರೆ ಲಗ್ನದಲ್ಲೇ ಇರ್ತಕ್ಕಂಥ ರಾಹು ಸ್ವಲ್ಪ ಆರೋಗ್ಯ ವ್ಯತ್ಯಾಸ, ಶಿರೋಬಾಧೆ ಇತ್ಯಾದಿ ಮಾಡ್ತಾನೆ. ಟೆನ್ಷನ್, ತಲೆನೋವು, ಕಣ್ಣಿನ ಬಾಧೆ ಇತ್ಯಾದಿ ಎಲ್ಲ ಉಂಟಾಗಲಿಕ್ಕೆ ಅವಕಾಶ ಇತ್ತು. ಸ್ವಲ್ಪ ಹುಷಾರು. ಈಗಲೂ ರಾಹುವಿನ ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಅವನು ವಸ್ತುತಃ ಭದ್ರಯೋಗ, ಅದು ತುಂಬ ಒಳ್ಳೆಯದು. ಹೀಗಾಗಿ ನೀವು ಶುಕ್ರನ ಬಲಹೀನತೆ ಕಾರಣದಿಂದಾಗಿ ನೋಡಿ, ಅಮ್ಮನವರ ಪ್ರಾರ್ಥನೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ತಪ್ಪದೆ 108 ಬಾರಿ ಹೇಳ್ಕೊಳ್ಳಿ. ಮುಂದಿನ ಅಭ್ಯಾಸಕ್ಕೆ ಈ ಬಲ ಬೇಕು. ಈ ಮಂತ್ರ ಬಲದಿಂದ ಮುಂದಿನ ಅಭ್ಯಾಸ ಸುಲಭವಾಗುತ್ತೆ. ಹೀಗಾಗಿ ಈ ಮಂತ್ರದ ಬಲದ ಮೇಲೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಮುಂದೆ ವಸ್ತುತಃ ಗ್ರಹಗಳ ಬಲ ನಿಮಗೆ ಸ್ವಲ್ಪ ಕಡಿಮೆ. ಯಾಕಪ್ಪ ಅಂದರೆ ಗುರು ವ್ಯಯದಲ್ಲಿದ್ದಾನೆ, ಈ ಸಪ್ತಮದಲ್ಲಿ ಕೇತು, ಈ ಪಂಚಮಾಧಿಪತಿ ವೀಕ್ ಆಗಿರೋದು, ಇದೆಲ್ಲ ಏನಾಗಿದೆ, ಇದು ಒಂದು ಕಡೆ ಇರಲಿ, ಇದೆಲ್ಲವನ್ನು ಮೀರಿದ್ದು ಆ ಪರಮೇಶ್ವರಿ ಶಕ್ತಿ. ಹೀಗಾಗಿ ನೀವು ಆ ಬುದ್ಧಿ ರೂಪೇಣ ಸಂಸ್ಥಿತ ಶ್ರದ್ಧೆಯಿಂದ ಹೇಳ್ಕೊಂಡು ಬಿಟ್ಟರೆ ಇವುಗಳನ್ನು ದಾಟುವ ಶಕ್ತಿ ಇರ್ತದೆ. ಹೀಗಾಗಿ ಆ ಮಂತ್ರ ಬಲ ಚೆನ್ನಾಗಿ ನಿಮಗೆ ಬರಲಿ, ಅದು ನಿಮಗೆ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಹಾಗೂ ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.